ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ತುಂಬಾ ದಿನ ಆದ್ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಳೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಹೇಳ್ದಷ್ಟು ತುಂಬಾ ಎಸ್ಪೆಷಲಿ ನ್ಯೂ ಮದರ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಅದ್ರ ಬಗ್ಗೆ ಇರುವಂತ ಕೆಲವೊಂದು ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬೇಬಿ ಪ್ರಾಡಕ್ಟ್ಸ್ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಮೇಡಮ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ಲಿ, ಹೆಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಡೆಫಿನೆಟ್ಲಿ ಅದೆಲ್ಲ ವಿಷಯದ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮಕ್ಕಳ ಸ್ಕಿನ್ ಆರೋಗ್ಯವಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು ಅಂದ್ರೆ ನಾವ್ ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಕ್ಕಳ ಸ್ಕಿನ್ನಿಗೂ ಮತ್ತೆ ದೊಡ್ಡವರ ಸ್ಕಿನ್ಗೂ ಏನೇನೆಲ್ಲ ಡಿಫ್ರೆನ್ಸ್ ಇರುತ್ತೆ. ಮಕ್ಕಳ ಸ್ಕಿನ್ ಯೂಶಲಿ 20 to 30% ಥಿನ್ ಆಗಿರುತ್ತೆ. ಸೊ ಹಾಗಾಗಿನೇ ಮಕ್ಕಳ ಸ್ಕಿನ್ ಬೇಗ ಡ್ರೈ ಆಗೋದು, ರ್ಯಾಶಸ್ ಆಗೋದು, ಎಸ್ಪೆಷಲಿ ಇವನ್ ಡಯಪರ್ ಏರಿಯಾದಲ್ಲಿ ಇದೆಲ್ಲ ತುಂಬಾ ಜೆಂಟಲ್ ಆಗಿರುವಂತಹ ಏರಿಯಾಗಳು, ಇದರಲ್ಲೆಲ್ಲ ರ್ಯಾಶಸ್ ಆಗುವಂತದ್ದು ತುಂಬಾ ಕಾಮನ್ ಆಗಿರುತ್ತೆ. ಸೊ ನಾವು ಎಳೆ ಮಕ್ಕಳು ಅಂದ್ರೆ 6 ತಿಂಗಳ ಒಳಗಿನ ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಕೇರ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನ ಕೆಲವು ಕಾರಣಗಳೇನಪ್ಪಾ ಅಂತ ಹೇಳಿದ್ರೆ, ನಾವು ತುಂಬಾ ಹೊತ್ತು ಮಕ್ಕಳನ್ನ ಸ್ನಾನ ಮಾಡಿಸೋದು ಅಂದ್ರೆ ಆಲ್ಮೋಸ್ಟ್ 20 ನಿಮಿಷ 30 ನಿಮಿಷ ಎಲ್ಲ ಸ್ನಾನ ಮಾಡಿಸ್ತಾರೆ. ಮಕ್ಕಳಿಗೆ ತುಂಬಾ ನೀರ್ ಹಾಕೋದು, 1-2 ಬಕೆಟ್, ಎಷ್ಟೊಂದು ಮನೆಗಳಲ್ಲಂತೂ ಮಕ್ಕಳಿಗೆ ಜಾಸ್ತಿ ನೀರ್ ಹಾಕಿದ್ರೆ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತೇಳಿ ಚೆನ್ನಾಗಿ ನೀರ್ ಹಾಕ್ತಾರೆ. ಮಗುನ ಕರೆಕ್ಟ್ ಆಗಿ ಡ್ರೈ ಮಾಡೋದಿಲ್ಲ. ಮತ್ತೆ ಯೂಸ್ ಮಾಡುವಂತ ಮಕ್ಕಳ ಬಟ್ಟೆಗಳು ಆದಷ್ಟು ಮಕ್ಕಳಿಗೆ ಪ್ಯೂರ್ ಕಾಟನ್ ಯೂಸ್ ಮಾಡೋದು. ಮಕ್ಕಳಿಗೆ ಅದು ಬ್ರೀದಬಲ್ ಅನ್ಸುತ್ತೆ, ಮಕ್ಕಳ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಆಗಿಡುತ್ತೆ. ನೈಲಾನ್ ಅಂತ ಬಟ್ಟೆಗಳನ್ನ ನೀವು ಯೂಸ್ ಮಾಡಿದಾಗ ಮಕ್ಕಳಿಗೆ ಸ್ಕಿನ್ ರ್ಯಾಶ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ನೀವು ಒರೆಸ್ಬೇಕಾದ್ರೂ ಕೂಡ ಕಾಟನ್ ಟವೆಲ್ಸ್ ಇಂದ ಮಕ್ಕಳನ್ನ ಒರೆಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ನಾವು ಆತರ ಮಾಡ್ತಿದೀವಿ ಅಂತಾನೆ ಗೊತ್ತಿರಲ್ಲ. ಎಷ್ಟೊಂದ್ಸರಿ OPDಗೆ ಫ್ರೀಕ್ವೆಂಟ್ ಆಗಿ ಬರ್ತಾನೆ ಇರ್ತಾರೆ, ಮೇಡಮ್ ನಮ್ಗೆ ಏನೇ ಕ್ರೀಮ್ ಹಚ್ಚಿದ್ರು ಮಕ್ಕಳಿಗೆ ರ್ಯಾಶ್ ಕಡಿಮೆ ಆಗ್ತಾ ಇಲ್ಲ. ಸೊ ಈ ತರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಸೊ ಈ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನಾದ್ರು ನೀವು ಮಾಡ್ತಾ ಇದ್ರೆ ಕರೆಕ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದರ ಜೊತೆಗೆ ಮಕ್ಕಳಿಗೆ ಸ್ನಾನ ಮಾಡಿಸಿದ ತಕ್ಷಣ ನೀವು ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳ್ದ ಹಾಗೆ ಮಕ್ಕಳ ಸ್ಕಿನ್ ಥಿನ್ ಆಗಿರೋದ್ರಿಂದ, ಜೆಂಟಲ್ ಆಗಿರೋದ್ರಿಂದ ಬೇಗ ಡ್ರೈನೆಸ್ ಆಗುತ್ತೆ. ಸೊ ಹಾಗಾಗಿ ಆ ಮಾಯಿಶ್ಚರ್ ನ ಲಾಕ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ವೆರಿ ಗುಡ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಅನ್ನ ನಿಯಮಿತವಾಗಿ ಯೂಸ್ ಮಾಡ್ಬೇಕು. ನೋಡಿ, ಸಣ್ಣ ಮಕ್ಳಿದ್ದಾಗಂತೂ ನೀವು ಯೂಸ್ ಮಾಡ್ತೀರಾ, ಆದ್ರೆ ಎಷ್ಟೊಂದ್ಸರಿ ಮಕ್ಕಳು ದೊಡ್ಡವ್ರ ಆಗ್ತಾ ನೀವು ಮಾಯಿಶ್ಚರೈಸಿಂಗ್ ಕ್ರೀಮ್ನೇ ಮರ್ತ್ ಬಿಟ್ಟಿರ್ತೀರಾ. ಬಟ್ ಆ ಮಿಸ್ಟೇಕ್ಸ್ ಅನ್ನು ಕೂಡ ಮಾಡಬೇಡಿ. ಆಲ್ಮೋಸ್ಟ್ ಬರೀ ಮಕ್ಕಳು ಅಷ್ಟೇ ಅಲ್ಲ, ನಾವು ದೊಡ್ಡವರು ಕೂಡ ನಮ್ಮ ಸ್ಕಿನ್ ಹೆಲ್ತ್ಗೆ, ಎಸ್ಪೆಷಲಿ ಫೇಸಿನ ಹೆಲ್ತ್ಗೆ ಮಾಯಿಶ್ಚರೈಸರ್ ಅನ್ನು ರುಟೀನ್ ಆಗಿ ಯೂಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳ ವಿಷಯಕ್ಕೆ ಬಂದ್ರೆ ಯಾವ ರೀತಿ ನಾವು ಕ್ರೀಮ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಮಕ್ಕಳಿಗೆ ಯೂಸ್ ಮಾಡುವಂತ ಯಾವುದೇ ಪ್ರಾಡಕ್ಟ್ಸ್ ಗಳು ಕೂಡ ಹಾರ್ಶ್ ಕೆಮಿಕಲ್ಸ್, ಪ್ಯಾರಾಬಿನ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಿಂದ ಮುಕ್ತ ಆಗಿರ್ಬೇಕು, ಬೇಬಿ ಫ್ರೆಂಡ್ಲಿ ಆಗಿರ್ಬೇಕು. ಈ ಹಾರ್ಶ್ ಕೆಮಿಕಲ್ಸ್ ಗಳು ಮಕ್ಕಳ ಸ್ಕಿನ್ ಒಂದು ಹಾರ್ಶ್ ಕೆಮಿಕಲ್ಸ್ ಏನಾದ್ರು ಇದ್ರೆ, ಎಸ್ಪೆಷಲಿ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ಅದು ಮಗುಗೆ ತುಂಬಾ ಚೆನ್ನಾಗಿ ಸ್ಯೂಟ್ ಆಗುತ್ತೆ ಅಂತ ಅಲ್ಲ. ಎಷ್ಟೊಂದ್ ಜನ ನಾವು ಪೇರೆಂಟ್ಸ್ ಮಕ್ಕಳಿಗೆ ಹಚ್ಚುವಂತ ಕ್ರೀಮ್ ಅಥವಾ ಸೋಪ್ ಅಲ್ಲಿ ಚೆನ್ನಾಗಿ ಸ್ಮೆಲ್ ಬಂದ್ರೆ ನಮ್ಗೊಂಥರ ಖುಷಿ ಅನ್ಸುತ್ತೆ. ಬಟ್ ತುಂಬಾ ಜಾಸ್ತಿ ಫ್ರಾಗ್ರೆನ್ಸ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಮತ್ತೆ ಎರಡನೇದಾಗಿ ಮಕ್ಕಳಿಗೆ ಯೂಸ್ ಮಾಡುವಂತ ಮಾಯಿಶ್ಚರೈಸರ್ಸ್ ಬೇಬಿ ಫ್ರೆಂಡ್ಲಿ, ಡರ್ಮಟಾಲಜಿಕಲ್ ಟೆಸ್ಟೆಡ್, ಪೀಡಿಯಾಟ್ರಿಷಿಯನ್ ಅಥವಾ ಡಾಕ್ಟರ್ ಟೆಸ್ಟೆಡ್ ಆಗಿದ್ರೆ ತುಂಬಾ ಒಳ್ಳೇದಿರುತ್ತೆ. ಮತ್ತೆ ಅದರ ಜೊತೆಗೆ ಲೈಟ್ ವೇಟ್ ಆಗಿರ್ಬೇಕು. ತುಂಬಾ ಒಂಥರ ಹಚ್ಚಿದಾಗ ಗ್ರೀಸ್ ತರ ಅನ್ಸೋದು ಆ ತರ ಮಾಯಿಶ್ಚರೈಸರ್ಸ್ ಅನ್ನ ಯೂಸ್ ಮಾಡಬೇಡಿ. ಲೈಟ್ ವೇಟ್, ವಾಟರ್ ಬೇಸ್ಡ್ ಇರ್ಬೇಕು. ಮತ್ತೆ ಗ್ಲಿಸರಿನ್ ಕಂಟೆಂಟ್, ಕ್ಯಾಮಮೈಲ್ ಕಂಟೆಂಟ್ ಇದ್ರೆ ಮಕ್ಕಳ ಸ್ಕಿನ್ ಅನ್ನು ಕೂಡ ಸೂದನ್ ಮಾಡುತ್ತೆ. ಇದರ ಜೊತೆಗೆ ಕೋಕೋ ಗ್ಲಿಸರೈಡ್ಸ್ ಈ ತರ ಕಂಟೆಂಟ್ ಇದ್ರೆ ಎಸ್ಪೆಷಲಿ ಆ ತರ ಪ್ರಾಡಕ್ಟ್ಸ್ ಅನ್ನ ಸ್ಯೂಟ್ ಮಾಡಿ. ಇದು ಮಕ್ಕಳ ಸ್ಕಿನ್ ಅನ್ನು ತುಂಬಾ ಸಾಫ್ಟ್ ಆಗಿ ಇಡ್ಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ನೀವು ಬರೀ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಅಲ್ಲ, ನೀವು ಮಕ್ಕಳಿಗೆ ಸ್ನಾನ ಮಾಡಿಸಕ್ಕೆ ಯೂಸ್ ಮಾಡುವಂತ ಸೋಪ್ಸ್ ಅಥವಾ ಕ್ಲೀನ್ಸರ್ಸ್ ಕೂಡ ಮೈಲ್ಡ್ ಆಗಿರ್ಬೇಕು. ಮತ್ತೆ pH ಬ್ಯಾಲೆನ್ಸ್ಡ್ ಆಗಿದ್ರೆ ಡೆಫಿನೆಟ್ಲಿ ಮಕ್ಕಳ ಸ್ಕಿನ್ ಅನ್ನು ಆರೋಗ್ಯವಾಗಿಡ್ಲಿಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋ ಆಗಿತ್ತು ಎಳೆ ಮಕ್ಕಳ ಸ್ಕಿನ್ ಅನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬಹುದು, ಏನೇನೆಲ್ಲ ಮೆಷರ್ಸ್ ತಗೊಳ್ಬಹುದು ಅಂತ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟಿನ ಮೂಲಕ ನೀವು ತಿಳಿಸಿ. ನನ್ನ ಜೊತೆ ಡೈರೆಕ್ಟ್ ಆಗಿ ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಕೆಳಗಿರುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು. ಲಿಂಕ್ ಅನ್ನ ನಾವು ಕಳಿಸ್ತೀವಿ. ಅಂಡ್ ಫೀಲ್ ಟು ಶೇರ್ ಎನಿ ಪ್ರಾಬ್ಲಮ್ಸ್ ಆಫ್ ಯುವರ್ ಚೈಲ್ಡ್. ಸೊ ಐ ಆಮ್ ಆಲ್ವೇಸ್ ಅವೈಲಬಲ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟ್ಸ್.